ಸಮಸ್ತರಿಗೂ ನಮಸ್ಕಾರ. ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಛಂದಸ್ಸಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ತೀರಾ. ಛಂದಸ್ಸು ಬಹಳ ವಿಸ್ತಾರವಾದಂಥ ವಿಷಯ ಆದ್ದರಿಂದ ಇದನ್ನು ನಾನು 3ರಿಂದ 4 ವಿಡಿಯೋಗಳಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಸೊ ಎಲ್ಲವನ್ನು ನೀವು ನೋಡಿ ಕಲ್ತ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಆದಷ್ಟು ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೀಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೇನೆ. ಛಂದಸ್ಸು ಮೂಲ ಅರ್ಥ ಏನಪ್ಪ ಅಂತಂದರೆ ಛದ್ ಅಥವಾ ಛಂದ್ ಅಂತಂದರೆ ಆಚ್ಛಾದಿಸು ಅಥವಾ ಹೊದಿಸು ಅಂತ ಅರ್ಥ ಬರುತ್ತೆ. ಆದರೆ ಸರಿಯಾದ ಅರ್ಥ ಯಾವುದು ಈ ಛಂದಸ್ಸಿಗೆ ಅಂತಂದರೆ ಪದ್ಯ ಮತ್ತು ಗದ್ಯ ರಚನಾಶಾಸ್ತ್ರವನ್ನು ತಿಳಿಸುವ ಶಾಸ್ತ್ರಕ್ಕೆ ಛಂದಸ್ಸು ಶಾಸ್ತ್ರ ಅಂತ ಹೇಳ್ತಾರೆ. ನಮ್ಮ ವ್ಯಾಕರಣ ಶಾಸ್ತ್ರದಲ್ಲಿ ಪದ್ಯ ಅಥವಾ ಗದ್ಯವನ್ನು ರಚಿಸಬೇಕಾದ್ರೆ ನಾವು ಅನುಸರಿಸಬೇಕಾದಂತಹ ನಿಯಮಗಳನ್ನು ಕುರಿತಾಗಿ ಹೇಳುವಂಥ ಶಾಸ್ತ್ರಕ್ಕೆ ಛಂದಸ್ಸು ಶಾಸ್ತ್ರ ಅಂತ ಹೇಳ್ತಾರೆ. ಸೊ ಬನ್ನಿ ಇದರ ಮಹತ್ವವನ್ನು ತಿಳ್ಕೊಳ್ಳೋಣ. ಈ ಛಂದಸ್ಸನ್ನು ಭಟ್ಟ ಹಲಾಯುಧರು ವೇದದ ಪ್ರಥಮಾಂಗ ಅಂತ ಹೇಳಿದ್ದಾರೆ. ಈ ಛಂದಸ್ಸೆಂಬುದು ಪದ್ಯ ರಚನಾ ಶೈಲಿ, ರೀತಿ, ನೀತಿ, ಗಣಗಳ ಬಗ್ಗೆ ವಿವರಣೆ ಕೊಡುತ್ತದೆ. ಅಷ್ಟೇ ಅಲ್ಲದೆ ಮಾತ್ರೆ, ಲಘು, ಗುರು, ಪ್ರಸ್ತಾರ, ಗಣ, ಪ್ರಾಸ, ಲಯ, ನಾದಗಳ ಬಗ್ಗೆ ನಿಯಮಗಳನ್ನು ತಿಳಿಸುತ್ತೆ. ಆಧುನಿಕ ಪರಿಕಲ್ಪನೆಗಳಾದಂಥ ಮುಡಿ ಇರಬಹುದು, ಪದ್ಮಗಣ, ಗಣಪರಿವೃತ್ತಿ ಇತ್ಯಾದಿಗಳಿಂದ ಕೂಡಿದ ಪದ್ಯ ರಚನೆಯ ನಿಯಮಗಳನ್ನು ಗುರುತಿಸಿ ಇದು ಹೇಳುತ್ತೆ. ಹೀಗಾಗಿ ಇದನ್ನು ನಾವು ಪದ್ಯ ರಚನಾ ಶಾಸ್ತ್ರ ಅಂತ ಕೂಡ ಕರಿತೀವಿ. ಹಾಗಾಗಿ ಬಹಳ ಮಹತ್ವವನ್ನು ಹೊಂದಿದೆ ಈ ಛಂದಸ್ಸು ಶಾಸ್ತ್ರ. ಮುಖ್ಯವಾಗಿ ನೀವು ತಿಳ್ಕೊಬೇಕಾಗಿದ್ದೇನು, ವ್ಯಾಕರಣ ಶಾಸ್ತ್ರದಲ್ಲಿ ಗದ್ಯ ಮತ್ತು ಪದ್ಯ ರಚನಾ ಶಾಸ್ತ್ರವನ್ನು ತಿಳಿಸುವ ಶಾಸ್ತ್ರಕ್ಕೆ ಛಂದಸ್ಸು ಶಾಸ್ತ್ರ ಅಂತಾರೆ. ಇದನ್ನು ನೀವು ಮನದಲ್ಲಿ ಇಟ್ಕೋಬೇಕು. ಹಾಗೆಯೇ ಇದು ಕಾವ್ಯಕ್ಕೆ ಒಂದು ಬಂಧವನ್ನು ಒದಗಿಸುತ್ತದೆ. ಲಯ, ಭಾವ, ರಾಗಗಳನ್ನು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಬನ್ನಿ ಈಗ ಒಂದೊಂದೇ ಅಂಶವನ್ನು ತಿಳ್ಕೊಳ್ತಾ ಹೋಗೋಣ ಛಂದಸ್ಸಿಗೆ ಸಂಬಂಧಪಟ್ಟ ಹಾಗೆ. ಮೊದಲಿಗೆ ಪದ್ಯ ಅಂತಂದರೆ ಏನಂದರೆ ಒಂದು ಗೊತ್ತಾದ ಸಾಲು ಅಥವಾ ಪದಗಳ ನಿಯಮದಿಂದ ಬರೆಯುವುದೇ ಪದ್ಯಗಳು. ಪ್ರತಿಯೊಂದು ಸಾಲು ಪ್ರಾಸ, ಯತಿ ಮತ್ತು ಗಡ ನಿಯಮಗಳಿಂದ ಕೂಡಿರುತ್ತದೆ. ಈಗ ಮುಂದಿನದು ಪ್ರಾಸ. ಪ್ರಾಸ ಅಂದರೆ ಏನು? ಪದ್ಯದ ಪ್ರತಿ ಸಾಲಿನ ಆದಿ, ಮಧ್ಯ ಮತ್ತು ಅಂತ್ಯದಲ್ಲಿ ಒಂದೇ ರೀತಿಯ ವ್ಯಂಜನಗಳು ನಿಯಮಿತವಾಗಿ ಬರ್ತಾ ಇದ್ದರೆ ಅದಕ್ಕೆ ನಾವು ಪ್ರಾಸ ಅಂತ ಕರಿತೀವಿ. ಇದೇ ಪ್ರಾಸ. ಇನ್ನು ಈ ಪ್ರಾಸ ಅನ್ನೋದು ಕೂಡ ಒಂದು ಸಂಸ್ಕೃತ ಶಬ್ದ. ಈ ಪ್ರಾಸದ ಬಳಕೆಯಿಂದ ನುಡಿಯ ರಚನೆಗೆ ಒಂದು ಚೌಕಟ್ಟು ಒದಗಿ ಅಲ್ಲಿ ವ್ಯವಸ್ಥೆ ಅಳವಡಿಸುತ್ತದೆ. ಆ ಮೂಲಕ ಪದ್ಯದ ಒಂದು ಪಾದದ ಉದ್ದವು ನಿರ್ಧರಿಸಲ್ಪಡುತ್ತೆ. ಅಷ್ಟೇ ಅಲ್ಲ, ಪ್ರಾಸವು ಕಾವ್ಯಕ್ಕೆ ಮೆರುಗನ್ನು ತಂದುಕೊಡುತ್ತೆ. ಈ ಪ್ರಾಸಕ್ಕೆ ಪುರಾತನ ಕಾಲದಿಂದ ತನ್ನದೇ ಆದಂಥ ಸ್ಥಾನವಿದೆ. ಅದಕ್ಕೋಸ್ಕರ ಅಲ್ವೇ ಸರ್ವಜ್ಞ ಹೇಳಿರೋದು ಪ್ರಾಸವಿಲ್ಲದ ಪದ ತುಸು ಹಾಡಿದರೇನು ಅಂತ ಹೇಳ್ತಾರೆ. ಅಂದರೆ ಇದರ ಮಹತ್ವವನ್ನು ಅವರು ಎಷ್ಟು ಚೆನ್ನಾಗಿ ವಿವರಿಸಿ ಹೇಳಿದ್ದಾರೆ. ಪ್ರಾಸ ಇದ್ರೇ ಅದಕ್ಕೊಂದು ಅಂದ ಚಂದ ಪದ್ಯಕ್ಕೆ ಬರೋದು ಅಂತ. ಇನ್ನು ಈ ಪ್ರಾಸದಲ್ಲಿ ನಾವು 3 ವಿಧಗಳನ್ನು ನೋಡ್ತೀವಿ. ಒಂದು ಆದಿಪ್ರಾಸ, ಅಂತ್ಯಪ್ರಾಸ ಮತ್ತು ಮಧ್ಯಪ್ರಾಸ ಅಂತ. ಆದಿಪ್ರಾಸ ಅಂತಂದರೆ ಅದೇನಪ್ಪ ಅಂತಂದರೆ ಪದ್ಯದ ಮೊದಲಲ್ಲಿ ಬರುವಂಥ ಪ್ರಾಸಕ್ಕೆ ಆದಿಪ್ರಾಸ ಅಂತಾರೆ. ಹಾಗೆ ಕೊನೆಯಲ್ಲಿ ಬರುವಂಥ ಪ್ರಾಸವನ್ನು ನಾವು ಅಂತ್ಯಪ್ರಾಸ ಅಂತ ಕರಿತೀವಿ. ಪ್ರಾಸ ಮಧ್ಯದಲ್ಲಿ ಬಂದರೆ ಅದನ್ನು ನಾವು ಮಧ್ಯಪ್ರಾಸ ಅಂತ ಹೇಳ್ತೀವಿ. ಇವುಗಳನ್ನು ನೀವು ಉದಾಹರಣೆ ಮುಖಾಂತರ ತಿಳ್ಕೊಬಹುದು. ಬನ್ನಿ ಈ ಆದಿಪ್ರಾಸಕ್ಕೆ ಉದಾಹರಣೆ ತಗೊಳ್ಳೋಣ. ಅಲ್ಲಿ ನೋಡಿದ ಬೆಟ್ಟ, ಇಲ್ಲಿ ಬಾ ನೀ ಮಿತ್ರ. ಇಲ್ಲಿ ನೋಡಿ, ಅಲ್ಲಿ ಮತ್ತು ಇಲ್ಲಿ ಮೊದಲಲ್ಲಿ ಬಂದಿದೆ. ಇದು ಆದಿಪ್ರಾಸಕ್ಕೆ ಉದಾಹರಣೆ. ಇನ್ನು ನಾವು ಅಂತ್ಯಪ್ರಾಸಕ್ಕೆ ಉದಾಹರಣೆ ನೋಡುವುದಾದರೆ ಆಡುವ ಹೊಸ ಮಾತು, ನೋಡುತ್ತಾ ಮನಸೋತು, ಬೆರೆಯುವ ಭೇದವ ಮರೆತು. ನೋಡಿ, ಮಾತು, ಸೋತು, ಮರೆತು ಇವೆಲ್ಲವೂ ಕೂಡ ಕೊನೆಯಲ್ಲಿ ಬಂದಿದೆ. ಹಾಗಾಗಿ ಇದು ಅಂತ್ಯಪ್ರಾಸಕ್ಕೆ ಉದಾಹರಣೆ. ಮಧ್ಯಪ್ರಾಸಕ್ಕೆ ಉದಾಹರಣೆ ನಾನು ಹಾಡಿದ ಹಾಡು, ನೀನು ಮಾಡಿದ ನೃತ್ಯ, ಸೊಗಸು ತುಂಬಿದ ಕಾವ್ಯ. ಇಲ್ಲಿ ನೋಡಿ, ಪ್ರಾಸಪದ ಮಧ್ಯದಲ್ಲಿ ಬಂದಿದೆ. ಹಾಡಿದ, ಮಾಡಿದ, ತುಂಬಿದ. ಹಾಗಾಗಿ ಇದು ಮಧ್ಯಪ್ರಾಸಕ್ಕೆ ಉದಾಹರಣೆಯಾಗಿದೆ. ತುಂಬ ಕವನಗಳಲ್ಲಿ ಪ್ರಾಸಪದಗಳು ಮಧ್ಯದಲ್ಲಿ ಬರುತ್ತೆ. ಹಾಗಾಗಿ ಅದನ್ನು ಮಧ್ಯಪ್ರಾಸ ಅಂತ ಹೇಳ್ತಾರೆ. ಯತಿ ಎಂದರೆ ಏನು ಅಂದರೆ, ಯತಿ ಎಂದರೆ ಪದ್ಯಗಳನ್ನು ಓದುವಾಗ ನಿಲ್ಲಿಸುವಂಥ ಸ್ಥಳಗಳು ಅಂತ ಅರ್ಥ. ಹಾಗೆ ಇದು
ಉಸಿರು ತೆಗೆದುಕೊಳ್ಳಲು ನಿಲ್ಲಿಸುವಂಥ ತಾಣ ಅಂತ ಕೂಡ ಗುರುತಿಸ್ಕೊಳ್ಳುತ್ತೆ. ಅದನ್ನು ನಾವು ಯತಿ ಅಂತ ಹೇಳ್ತೇವೆ. ಲಯ ಅಂದರೆ ಛಂದೋಕ್ಷರಗಳ ನಡುವಿನ ಸಮಾನವಾದ ಅಂತರವುಳ್ಳಂತಹ ಕಾಲ ವಿಭಜನೆ ಶ್ರುತಿಯ ಅನುಭವಕ್ಕೆ ಬರುವುದಕ್ಕೆ ಲಯ ಅಂತ ಹೇಳ್ತೀವಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಛಂದೋಕ್ಷರಗಳ ನಡುವಿನ ಸಮಾನವಾದ ಅಂತರವುಳ್ಳ ಕಾಲ ವಿಭಜನೆ ಶ್ರುತಿಯ ಅನುಭವಕ್ಕೆ ಏನು ಬರುತ್ತೋ ಅದನ್ನು ನಾವು ಲಯ ಅಂತ ಹೇಳ್ತೀವಿ. ಇನ್ನು ಮುಂದಿನದು ಪಾದ. ಪ್ರತಿಯೊಂದು ಪದ್ಯದ ಒಂದೊಂದು ಸಾಲಿಗೂ ಕೂಡ ಪಾದ ಅಂತ ಹೇಳ್ತೇವೆ. ಇನ್ನು ಇದಾದ ನಂತರ ಈ ಪಾದಗಳಲ್ಲಿ ದ್ವಿಪದಿ, ತ್ರಿಪದಿ, ಚೌಪದಿ ಮತ್ತು ಷಟ್ಪದಿ ಅಂತ ಇದೆ. ಮಾತ್ರಾ ಕಾಲ. ಏನು ಈ ಮಾತ್ರಾ ಕಾಲ ಅಂದರೆ? ಮಾತ್ರಾ ಕಾಲ ಹಾಗಂದರೆ ಏನು? ಒಂದು ಅಕ್ಷರವನ್ನು ಉಚ್ಚರಿಸಲು ಬೇಕಾಗುವಂಥ ಸಮಯ ಅಥವಾ ಕಾಲಕ್ಕೆ ನಾವು ಮಾತ್ರಾ ಕಾಲ ಅಂತ ಹೇಳ್ತೇವೆ. ಇನ್ನು ಲಘು. ಲಘು ಅಂದರೆ ಏನು? ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಲಘು ಎಂದು ಕರೆಯುತ್ತೇವೆ. ಅದನ್ನು ನಾವು ಹೇಗೆ ಗುರುತಿಸ್ತೀವಿ ಅಂತಂದರೆ, ಸಾಮಾನ್ಯವಾಗಿ ಇಂಗ್ಲೀಷಿನ ಯು ಅಂತ ಏನಿದೆ, ಆ ಯು ಮಾರ್ಕ್ ಏನಿದೆ ಅದರ ಚಿಹ್ನೆಯಿಂದ ನಾವು ಈ ಒಂದು ಲಘುವನ್ನು ಸೂಚಿಸ್ತೇವೆ. ತುಂಬ ಸುಲಭ ನೆನಪಿಟ್ಕೊಳ್ಳೋದು. ನಮ್ಮ ಇಂಗ್ಲೀಷ್ನ ಯು ಅಕ್ಷರ ಏನಿದೆ ಆ ಅಕ್ಷರ ಲಘುವನ್ನು ಗುರುತಿಸಲಿಕ್ಕೆ ನಾವು ಬಳಸುತ್ತೇವೆ ಕನ್ನಡದಲ್ಲಿ. ಇದು ಲಘು. ಗುರು ಅಂತಂದರೆ 2 ಮಾತ್ರಾವಧಿಯಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ನಾವು ಗುರು ಅಂತ ಕರೀತೇವೆ. ಈ ಗುರುವನ್ನು ಗುರುತಿಸುವುದು ಹೇಗೆ ಅಂತಂದರೆ, ಮೈನಸ್ ಚಿಹ್ನೆಯನ್ನು ಬಳಸಿದಾಗ ಗುರುವನ್ನು ನಾವು ಗುರುತಿಸ್ಬೋದು. ಮೈನಸ್ ಚಿಹ್ನೆ. ಇನ್ನು ಉಳಿದ ವಿಚಾರಗಳನ್ನು ನೀವು ತಿಳ್ಕೋಬೇಕು ಅಂತಂದರೆ ನೀವು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್. ಇನ್ನು ಮುಂದಿನ ಭಾಗದಲ್ಲಿ ಗಣಗಳ ಬಗ್ಗೆ ಹಾಗೂ ಇನ್ನುಳಿದ ವಿಚಾರಗಳನ್ನು